ನೀವು ಪೇಪರಲ್ಲಿ ನೀವು ಜಾತಿ ಜನಗಣತಿ ಅಂತಾನೆ ಜಾತಿ ಇದೆಲ್ಲರೂ ಮಾಡ್ತಾರೆ, ಬರೀ ಶೈಕ್ಷಣಿಕ ಮತ್ತೆ ಆರ್ಥಿಕ ಸಮೀಕ್ಷೆ ಅಷ್ಟೇ ಅದು. ನೀವು ಸುಮ್ಮನೆ ಜಾತಿ ಜನಗಣತಿ ಅಂತ ಜನಕ್ಕೆ ತಲೆ ಕೆಡಿಸ್ತಿದ್ದೀರಿ ಅಷ್ಟೇ. ಏನಂದ್ರೆ ಆಯ್ತಪ್ಪ, ಈಗ ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನ ವಿದ್ಯಾವಂತಿದ್ದಾರೆ, ಎಷ್ಟು ಜನ ಲಕ್ಷಾಧೀಶರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ, ಅದೆಲ್ಲ ಸಮೀಕ್ಷೆ ಮಾಡಿದ್ರೆ ತಾನೇ ಅವ್ರಿಗೇನಾದ್ರೂ ಕಾರ್ಯಕ್ರಮ ಸರ್ಕಾರ ಕೊಡೋಕೆ ಸಾಧ್ಯ ಆಗೋದು. ಅದು ಸಮೀಕ್ಷೆ. ನೀವು ಜಾತಿ ಸಮೀಕ್ಷೆ ಅಂತ ಬರಿತೀರಿ, ಮುಂದ್ಲೋ ಬಿಟ್ಬಿಡ್ತೀರಿ. ಬರಿಬಾರ್ದು ಬರಿತೀರಾ, ಬರಿಬೇಕಾದನ್ನು ಬರೆಯೋದಿಲ್ಲ. ಜಾತಿ ಸಮೀಕ್ಷೆ ಅಲ್ಲ ಅದು, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಅದು ಜಾತಿ ಜನಗಣತಿ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋವಂಥದ್ದು. ಎಲೆಕ್ಷನ್ ಅನ್ನು ಅಬಾಲಿಷ್ ಮಾಡಕ್ಕೆ ಹೇಳ್ಬಿಡಿ, ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಜಾತಿ ವ್ಯವಸ್ಥೆ ಇನ್ನೂ ಗಟ್ಟಿ ಆಗ್ತದೆ. ಚುನಾವಣೆಗೇನೆ ಜಾತಿ ಬರೋದು. ಯಾರಿಗ್ಯಾರು ಸಹಾಯ ಮಾಡಲ್ಲ ಜಾತಿ ಅನ್ನೋ ಅಂತಿದ್ದಂಗೆನೆ. ಯಾರ ಜಾತಿಯವನು ಯಾರಿಗೂ ಮಾಡಲ್ಲ. ಸ್ವಾರ್ಥಕ್ಕೆ ನಾವು ಜಾತಿ ಹೆಸರು ಹೇಳ್ಕೊಂಡು ನಾವು ರಾಜಕೀಯದಲ್ಲಿ ಬದುಕೋದಷ್ಟೇ. ಅದರಿಂದ ನೋಡಿ, ಜಾತಿ ಜನಗಣತಿ ಈಗ ಹಿಂದೆ ಕಾಂತರಾಜು ಮಾಡಿದ್ರು, ಆಮೇಲೆ ಜಯಪ್ರಕಾಶ್ ಹೆಗಡೆ ಬಂದು ರಿಪೋರ್ಟ್ ಕೊಟ್ಟರು. ಅದು ಇಟ್ ವಾಸ್ ಅರೌಂಡ್ 15 years ಓಲ್ಡ್. ಜಾತಿ ಗಣತಿನಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಹೇಳಿರೋದು 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ. ಆ ರಿಪೋರ್ಟ್ 15 ವರ್ಷದ್ದು. ಅಟ್ ಈಸ್ ಔಟ್ಡೇಟೆಡ್ ಅಂತ ಹೇಳಿ ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಹಿಂದೆ ಮಾಡಿದ್ದು.